ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುತ್ತಾ ಸರ್ಕಾರ. ಗ್ಯಾರಂಟಿಗಳನ್ನ ಈಗಲಾದ್ರೂ ನಿಲ್ಲಿಸಿ, ಗ್ಯಾರಂಟಿ ಹೊರೆ ಅಂತ ಈಗ ಡಿಕೆಗೆ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಈಗಲಾದ್ರೂ ನಿಲ್ಲಿಸಿ ಗ್ಯಾರಂಟಿಗಳನ್ನ. ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುತ್ತಾ ಸರ್ಕಾರ. ಗ್ಯಾರಂಟಿ ಹೊರೆ ಅಂತ ಈಗ ಡಿಕೆಗೆ ಈಶ್ವರಪ್ಪ ಟಾಂಗ್ ಕೊಟ್ಟಿರುವಂತದ್ದು. ಇದು ಮಾನ ಮರ್ಯಾದೆ ಇಲ್ಲದ ವ್ಯಕ್ತಿಗಳ ಹೇಳಿಕೆ. ಸುಪ್ರೀಂ ಕೋರ್ಟ್ ಗ್ಯಾರಂಟಿ ಕೊಡಬೇಡಿ ಅಂದಿದೆ. ಜನರು ನಿಮ್ಮನ್ನು ಗ್ಯಾರಂಟಿ ಕೊಡಿ ಅಂತ ಕೇಳಿಲ್ಲ. ಬಜೆಟ್ನಲ್ಲಾದ್ರೂ ಗ್ಯಾರಂಟಿ ಕೊಡಲ್ಲ ಅಂತ ಘೋಷಿಸಿ ಅಧಿಕಾರಕ್ಕೆ ಬರಲು ಜನರ ಮೂಗಿಗೆ ತುಪ್ಪ ಹಚ್ಚಿದ್ರು. ಗ್ಯಾರಂಟಿ ನೋಡಿ ಜನ ಕಾಂಗ್ರೆಸ್ಗೆ ಮತ ನೀಡಿದ್ರು. ಈಗಲಾದ್ರೂ ಗ್ಯಾರಂಟಿ ನಿಲ್ಲಿಸಿ, ಅಭಿವೃದ್ಧಿ ಮಾಡುತ್ತೇವೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಬೇಕು ಅಂದಿದ್ದಾರೆ ಈಶ್ವರಪ್ಪ. ಜೊತೆಗೆ ಆದ್ರೂ ತೂಗಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಮಾನ ಮರ್ಯಾದೆ ಇಲ್ಲದಿರೋಂಥ ವ್ಯಕ್ತಿಗಳ ಹೇಳಿಕೆಗಳು. ಯಾಕೆಂದ್ರೆ ಒಂದ್ ಕಡೆ ಸ್ಪಷ್ಟವಾಗಿ ಹೇಳ್ತಾರೆ ಈ ಗ್ಯಾರಂಟಿ ಹೊರೆ, ಮತ್ತೊಂದು ಕಡೆ ತೂಗಿಸ್ತೀನಿ ಅಂತ ಹೇಳ್ತಾರೆ. ಇನ್ನೇನೇನಾದ್ರು ಉತ್ತರ ಕೊಡೋಣ ಅದಕ್ಕೆ? ಸುಪ್ರೀಂ ಕೋರ್ಟ್ ಬೇಡಪ್ಪ ನೀವು ಕೊಡಬೇಡಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ನಾಳೆ ಬಜೆಟ್ ಎಲ್ಲರೂ ನಾವು ಘೋಷಣೆ ಮಾಡಲ್ಲ ಅಂತ ಹೇಳ್ಕೊಳ್ಳಿ. ಆಗಿದ್ದಾಯ್ತು, ನಾವು ಅಧಿಕಾರಕ್ಕೆ ಬರಬೇಕಾಗಿತ್ತು, ಜನರ ಮೂಗಿ ತುಪ್ಪ ಹಚ್ಚಿದ್ವಿ, ಓಟ್ ಕೊಟ್ಟಿದ್ರು ಜನ, ಇಲ್ಲಿ ತನಕ ಇಷ್ಟು ಮಾಡ್ಕೊಂಡು ಬಂದಿದ್ದೀವಿ, ಇನ್ನು ನಮ್ಮ ಕೈಯಲ್ಲಿ ಆಗಲ್ಲ, ಬಜೆಟಲ್ಲಿ ಘೋಷಣೆ ಮಾಡಿ. ಸುಪ್ರೀಂ ಕೋರ್ಟ್ ಹೇಳಿ ಅದ್ರ ಡೆಪಾರಲ್ಲಿ ತಗೊಳ್ಳಿ. ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ನಾವು ನಿಲ್ಲಿಸ್ತಾ ಇದ್ದೀವಿ, ನಿಮಗೆ ಬೇರೆ ರೂಪದಲ್ಲಿ ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ, ಎಲ್ಲ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಹೇಳಿ. ನಿಮಗೆ ಜನ ಕೇಳಿರಲಿಲ್ಲ ನಿಮ್ಮ ಗ್ಯಾರಂಟಿಗಳು ಕೊಡ್ರಪ್ಪ ಅಂತ.